ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು. ನಾನು ಇವತ್ತು ಒಂದು 3-4 ದಿನಗಳವರೆಗೆ ರಾಜಸ್ಥಾನದ ಪ್ರವಾಸದಲ್ಲಿದ್ದೇನೆ. ಈ ಪ್ರವಾಸಿ ಸ್ಥಾನಗಳ ಕುರಿತು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ನಾನು ಇವತ್ತು ಬಂದಿದ್ದೇನೆ. ಸದ್ಯ ನಾನು ಮುಂಬೈನ ರೈಲು ನಿಲ್ದಾಣದಲ್ಲಿದ್ದು, ನಾಳೆ ಅಥವಾ ನಾಡಿದ್ದು ರಾಜಸ್ಥಾನದ ಪ್ರೇಕ್ಷಣೀಯ ಸ್ಥಳಗಳಿಗೆ ನಾನು ಭೇಟಿ ಕೊಡ್ತಿದ್ದು, ಆದಷ್ಟು ಅಲ್ಲಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳನ್ನು ನಾನು ಲೈವ್ ಮಾಡ್ತಾ ಇದ್ದು, ಪ್ರೇಕ್ಷಣೀಯ ಸ್ಥಳವನ್ನು ಯಾರ್ಯಾರು ವೀಕ್ಷಣೆ ಮಾಡ್ಬೇಕಂದ್ಕೊಂಡಿದ್ದೀರಿ ಅವರಿಗೆ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹೇಗೆ ರಾಜಸ್ಥಾನದಲ್ಲಿರ್ತಕ್ಕಂಥ ಕೋಟೆಗಳು, ರಾಜಸ್ಥಾನದಲ್ಲಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳು, ರಾಜಸ್ಥಾನದಲ್ಲಿರ್ತಕ್ಕಂಥ ರಾಜ ಮಹಾರಾಜರ ಆಳ್ವಿಕೆಗಳ ಕುರಿತು ಮತ್ತು ಅಲ್ಲಿರ್ತಕ್ಕಂಥ ಮರುಭೂಮಿ, ಅಲ್ಲಿರ್ತಕ್ಕಂಥ ಆಚಾರ ವಿಚಾರ ಮತ್ತು ಅಲ್ಲಿರ್ತಕ್ಕಂಥ ಸಂಸ್ಕಾರಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಆದ ಕಾರಣವಾಗಿ ದಯವಿಟ್ಟು ಆದಷ್ಟು ನೀವು ಎಲ್ಲರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಒಂದು 4-5 ದಿನಗಳವರೆಗೆ ಪ್ರವಾಸದಲ್ಲಿದ್ದು, ರಾಜಸ್ಥಾನ ಆಗಿರ್ಬೋದು, ದೆಹಲಿ ಆಗಿರ್ಬೋದು ಮತ್ತು ಇನ್ನಿತರ ಪ್ರೇಕ್ಷಣೀಯ ಸ್ಥಳಗಳ ಕುರಿತು ನಾನು ನಿಮ್ಮ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಂಚ್ಕೊಳ್ತಾ ಇದ್ದೇನೆ. ಹಾಗಾಗಿ ಎಲ್ಲ ನನ್ನ ವೀಕ್ಷಕ ಬಳಗದವರಿಗೆ ವಿನಂತಿಸ್ಕೊಳ್ತಾ, ಯಾವುದೇ ವಿಚಾರಗಳನ್ನು ಮತ್ತೇನಾದರೂ ವಿಶೇಷವಾದಂಥ ಹೇಳೋದಿತ್ತಂದರೆ ನೀವು ನನ್ನ ಒಂದು ಯೂಟ್ಯೂಬ್ನ ಅಲ್ಲಿ ಕಮೆಂಟ್ ಮಾಡಿ, ಆ ಸ್ಥಳಗಳಿಗೂ ನಾನು ಭೇಟಿ ಕೊಟ್ಟು ನಿಮಗೆ ಆ ಸ್ಥಳಗಳಲ್ಲಿರ್ತಕ್ಕಂಥ ಇತಿಹಾಸವನ್ನು, ಆ ಸ್ಥಳದಲ್ಲಿರ್ತಕ್ಕಂಥ ಸನ್ನಿವೇಶಗಳನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೇನೆ. ಎಲ್ಲರಿಗೂ ಇನ್ನೊಮ್ಮೆ ಮಗದೊಮ್ಮೆ ನಮಸ್ಕರಿಸುತ್ತಾ, ದಯವಿಟ್ಟು ನೀವು ಯಾರಾದರೂ ರಾಜಸ್ಥಾನದ ಪ್ರವಾಸವನ್ನು ಕೈಗೊಂಡಿದ್ದರೆ ಆ ರಾಜಸ್ಥಾನದ ಅನುಭವಗಳನ್ನು ನನ್ನ ಜೊತೆಗೆ ಹಂಚಿಕೊಳ್ಳಿ. ಯಾವ ವಿಶೇಷವಾದ ಸ್ಥಳಗಳನ್ನು ನೀವು ನೋಡಿದ್ದರೆ ಅದನ್ನು ನಾನು ನೋಡಿ ಬರ್ತೇನೆ. ಹಾಗಾಗಿ ಈ ಒಂದು ವಿಚಾರವನ್ನು ಹೆಚ್ಚಾಗಿ ಶೇರ್ ಮಾಡಿ, ಅಲ್ಲಿರ್ತಕ್ಕಂಥ ಲೈವ್ ವಿಚಾರಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ನನ್ನ ಪ್ರಯಾಣ ರೈಲಿನಲ್ಲಿದೆ. ಮತ್ತು ನಾಳೆ ಇಲ್ಲ ನಾಡ್ದು ನಾನು ರಾಜಸ್ಥಾನ ತಲುಪಿದ ನಂತರ ಅಲ್ಲಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೇನೆ. ಹೃದಯಪೂರ್ವಕವಾಗಿ ಧನ್ಯವಾದ, ನಮಸ್ಕಾರಗಳು.